ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ. ಯಾರ್ಯಾರು ಆತನನ್ನು ಅಂಗೀಕರಿಸುವರೋ ಅವರೆಲ್ಲರಿಗೆ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಂತಹ ಎಲ್ಲರಿಗೂ ಆತನು ತನ್ನ ಮಕ್ಕಳಾಗುವ ಅಧಿಕಾರ ಅನುಗ್ರಹಿಸುವನು. ಯಾರ್ಯಾರು ಯೇಸುವನ್ನು ಅಂಗೀಕರಿಸುತ್ತಾರೋ ಅವರೆಲ್ಲರೂ ಕೂಡ ದೇವರ ಮಕ್ಕಳಾಗಿ ಅಧಿಕಾರ ಹೊಂದಿಕೊಳ್ತಾರೆ. ನಾವು ದೇವರ ರಾಜ್ಯಕ್ಕೆ ಹೋಗಿ ಆತನೊಂದಿಗೆ ನಿತ್ಯವೂ ಇರಬೇಕಾದ್ರೆ ನಾವು ಆತನ ಮಕ್ಕಳಾಗಬೇಕು. ಆತನ ಮಕ್ಕಳಾಗಬೇಕಾದ್ರೆ ಈ ಭೂಮಿಯ ಮೇಲೆ ಕೇವಲ ಒಂದೇ ಒಂದು ಮಾರ್ಗವಿದೆ. ಅದೇ ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುವಂಥದ್ದಾಗಿದೆ. ಆತನನ್ನು ನೀವು ರಕ್ಷಕನನ್ನಾಗಿ ಅಂಗೀಕರಿಸದೇ ಇದ್ದರೆ ಪರಲೋಕಕ್ಕೆ ಹೋಗುವ ಚಾನ್ಸ್ ಇರೋದಿಲ್ಲ. ನಮ್ಮಲ್ಲಿ ಕೆಲವರು ಸಭೆಗೆ ಹೋಗ್ತಿದ್ದೇನಲ್ಲವೇ, ಹಾಗಾಗಿ ಪರಲೋಕಕ್ಕೆ ಹೋಗ್ತೇನೆ ಅಂದ್ಕೊಳ್ತಾರೆ, ಹೋಗೋದಿಲ್ಲ. ಬೈಬಲ್ ಓದುತ್ತೇನಲ್ಲವೇ, ಪರಲೋಕಕ್ಕೆ ಹೋಗ್ತೇನೆ ಅಂದ್ಕೊಳ್ತಾರೆ, ಹೋಗೋದಿಲ್ಲ. ಕಾಣಿಕೆ ಕೊಡ್ತಿದ್ದೇನಲ್ಲವೇ, ಪರಲೋಕಕ್ಕೆ ಹೋಗ್ತೇನೆ ಅಂದ್ಕೊಳ್ತಾರೆ, ಹೋಗೋದಿಲ್ಲ. ಹಾಡುಗಳನ್ನು ಹಾಡ್ತೇನಲ್ಲವೇ, ಪರಲೋಕಕ್ಕೆ ಹೋಗ್ತೇನೆ ಅಂದ್ಕೊಳ್ತಾರೆ, ಹೋಗೋದಿಲ್ಲ. ಪಾಸ್ಟರ್ ಅವರಿಗೆ ನಾವು ಕುಟುಂಬ ಸಹಿತವಾಗಿ ಬಹಳ ಪ್ರೀತಿಯಿಂದ ನೋಡ್ಕೊಳ್ತೇವಲ್ಲವೇ, ಹಾಗೆಂದ ಮಾತ್ರಕ್ಕೆ ನೀವು ಪರಲೋಕಕ್ಕೆ ಹೋಗೋದಿಲ್ಲ. ಪರಲೋಕಕ್ಕೆ ಹೋಗಬೇಕಾದ್ರೆ ಒಂದೇ ಒಂದು ಮಾರ್ಗವಿದೆ. ಕರ್ತನಾದ ಯೇಸು ಕ್ರಿಸ್ತನನ್ನು ನೀವು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಬೇಕು. ಅಂದರೆ ನಿಮ್ಮ ಪಾಪಗಳಿಗೋಸ್ಕರ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮರಣ ಹೊಂದಿದ್ದಾರೆಂಬ ವಾಸ್ತವ ಗ್ರಹಿಸಿ, ನಿಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪಪಟ್ಟು ಅವುಗಳನ್ನು ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಯೇಸು ಅನುಗ್ರಹಿಸುವಂತಹ ನೂತನ ಜೀವಿತವನ್ನು ಪ್ರಾರಂಭಿಸುವಂಥವರು ಮಾತ್ರವೇ ಪರಲೋಕಕ್ಕೆ ಹೋಗ್ತಾರೆ. ಅದಕ್ಕೆ ಬೈಬಲ್ ಕರೆಯುವುದೇನೆಂದ್ರೆ ನೂತನ ಜನ್ಮ, ಹೊಸದಾಗಿ ತಿರುಗಿ ಹುಟ್ಟುವುದು, ಮಾನಸಾಂತರ ಎಂಬುದಾಗಿ ಕರೆಯುವಂಥದ್ದಾಗಿದೆ. ಮಾನಸಾಂತರವಿಲ್ಲದೆ, ಅಂದರೆ ಮಾರ್ಪಡಲಾರದೆ, ಅಂದರೆ ಹಳೆಯ ಹೊಲಸಾದ ಜೀವಿತವನ್ನು ನೀವು ಸಮಾಧಿ ಮಾಡಿ ನೂತನ ಜೀವಿತ ಪ್ರಾರಂಭಿಸಿರುವಂತಹ ಒಂದು ಸಂದರ್ಭ ನಿಮ್ಮ ಜೀವಿತದಲ್ಲಿ ಇಲ್ಲದಿರುವುದಾದರೆ ನೀವು ಪರಲೋಕಕ್ಕೆ ಹೋಗುವ ಚಾನ್ಸ್ ಇರೋದಿಲ್ಲ. ಒಬ್ಬನು ಹೊಸದಾಗಿ ಹುಟ್ಟಿದ ಹೊರತು ದೇವರ ರಾಜ್ಯದೊಳಗೆ ಪ್ರವೇಶಿಸುವಂತಹ ಅವಕಾಶವಿಲ್ಲ. ಅದನ್ನೇ ಯೇಸು ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳಿದ್ದಾರೆ. ನೀವು ಹೊಸದಾಗಿ ಹುಟ್ಟಿದ ಹೊರತು, ಒಬ್ಬ ನೂತನ ವ್ಯಕ್ತಿಯಾಗಿ ನಿಮ್ಮ ಜೀವಿತ ಪ್ರಾರಂಭಿಸಿದ ಹೊರತು, ನಿಮ್ಮ ಹಳೆಯ ಹೊಲಸಾದ ಜೀವಿತವನ್ನು ಬಿಟ್ಟ ಹೊರತು ನೀವು ಪರಲೋಕಕ್ಕೆ ಹೋಗುವ ಚಾನ್ಸ್ ಇಲ್ಲ. ಸೊ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಪ್ರಧಾನ ಕಾರಣವೇನೆಂದರೆ, ನೀವು ಜನಿಸಿದ್ದೀರಿ, ಪಾಪಿಯಾಗಿಯೇ ಜನಿಸಿದ್ದೀರಿ. ಆದರೆ ಪಾಪಿಯಾಗಿಯೇ ನೀವು ಸಾಯುವುದಾದರೆ ಪಾತಾಳಕ್ಕೆ ಹೋಗ್ತೀರಿ. ಹಾಗೆ ನೀವು ಪಾಪಿಯಾಗಿ ಸಾಯಲಾರದೆ ಒಬ್ಬ ಪರಿಶುದ್ಧನಾಗಿ ಸಾಯುವಂತಹ ಅವಕಾಶ ಯೇಸು ಕೊಡ್ತಿದ್ದಾರೆ. ಹೇಗೆ? ಆತನನ್ನು ನೀವು ಅಂಗೀಕರಿಸುವುದರಿಂದ, ಆತನು ಅನುಗ್ರಹಿಸುವ ಕ್ಷಮಾಪಣೆಯನ್ನು ನೀವು ಹೊಂದಿಕೊಳ್ಳುವುದರಿಂದ, ಆತನು ಕೊಡುವ ಕ್ಷಮಾಪಣೆ ಹೊಂದಿಕೊಳ್ಳುವುದರಿಂದ, ನೀವು ಮಾಡಿರುವ ಪಾಪಿಷ್ಟ ಕಾರ್ಯಕ್ಕಾಗಿ ನಿಮ್ಮ ಮೇಲೆ ಬರಬೇಕಾದ ಶಿಕ್ಷೆಯೆಲ್ಲ ಅಳಿಸಿ ಹಾಕಲ್ಪಟ್ಟಿರುವುದರಿಂದ ನೀವು ಸತ್ರೆ ಪರಲೋಕಕ್ಕೆ ಹೋಗ್ತೀರಿ. ಸತ್ರೆ ಪಾತಾಳಕ್ಕೆ ಹೋಗುವ ಅಗತ್ಯವಿಲ್ಲ, ಪರಲೋಕಕ್ಕೆ ಹೋಗ್ತೀರಿ. ಯಾಕೆಂದರೆ ನಿಮಗೋಸ್ಕರ ಯೇಸು ಬೆಲೆಯನ್ನು ಕಟ್ಟಿದ್ದಾರೆ. ನಿಮಗೋಸ್ಕರ ಯೇಸು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಹಾಗಾಗಿ ಅದರಲ್ಲಿ ನೀವು ನಂಬಿಕೆ ಇಟ್ಟು ಅದನ್ನು ಅಂಗೀಕರಿಸುವುದಾದರೆ ನೀವು ಪಾತಾಳಕ್ಕೆ ಹೋಗುವ ಅಗತ್ಯವಿಲ್ಲ, ಪರಲೋಕಕ್ಕೆ ಹೋಗ್ತೀರಿ. ಕಾರ್ಯ ಆರಂಭಕ್ಕಿಂತಲೂ ಕಾರ್ಯ ಅಂತ್ಯವೇ ಲೇಸು. ಒಬ್ಬನ ಜನ್ಮ ದಿನಕ್ಕಿಂತಲೂ ಒಬ್ಬನ ಮರಣ ದಿನವೇ ಮೇಲು. ಮುಂದಕ್ಕೆ ಹೋಗುವುದಕ್ಕಿಂತ ಮುಂಚೆ ಪ್ರಶ್ನಿಸುತ್ತಿದ್ದೇನೆ, ಪ್ರಿಯ ಸಹೋದರ ಸಹೋದರಿಯರೇ, ಕೇಳ್ತಿದ್ದೇನೆ. ಒಂದು ವೇಳೆ ಇದೇ ದಿನ ನೀವು ಮರಣ ಹೊಂದಬೇಕಾದರೆ ನೀವು ಎಲ್ಲಿ ಕಣ್ಣು ತೆರೆಯುತ್ತೀರಿ? ಒಂದು ವೇಳೆ ಈ ದಿನ ಏನಾದರೂ ನೀವು ಮರಣ ಹೊಂದಬೇಕಾದರೆ ನಂತರ ಎಲ್ಲಿ ಕಣ್ಣು ತೆರೆಯುತ್ತೀರಿ? ನಿಮಗೆ ನಂಬಿಕೆ ಇದೆಯಾ? ನಾನು ಒಂದು ವೇಳೆ ಈ ದಿನ ಮರಣ ಹೊಂದುವುದಾದರೆ ಪರಲೋಕದಲ್ಲಿ ಕಣ್ಣು ತೆರೆಯುತ್ತೇನೆ ಎಂಬ ನಂಬಿಕೆ ನಿಮಗಿದೆಯಾ? ಒಂದು ಸಾರಿ ಆಲೋಚಿಸಿರಿ. ಎಷ್ಟು ಜನ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಬಲ್ಲಿರಿ, ಒಂದು ವೇಳೆ ಇದೇ ದಿನ ನಾನು ಸಾಯುವುದಾದರೆ ಪರಲೋಕಕ್ಕೆ ಹೋಗ್ತೇನೆ ಎಂಬ ನಂಬಿಕೆಯುಳ್ಳಂಥವರು ಮಾತ್ರ ಕೈ ಎತ್ತಿ ತೋರಿಸಿ. ಈ ದಿನ ನಿಮ್ಮಲ್ಲಿ 99% ಜನ ಧೈರ್ಯದಿಂದ ಕೈ ಎತ್ತಿ ತೋರಿಸ್ಲಿಕ್ಕಾಗಲಿಲ್ಲ. ನಾವು ಕ್ರೈಸ್ತರಾಗಿದ್ದೇವಲ್ಲವೇ? ನಾವು ಬೈಬಲ್ ಓದುವವರಾಗಿದ್ದೇವಲ್ಲವೇ? ನಾವು ಯೇಸುವನ್ನು ನಂಬಿದವರಾಗಿದ್ದೇವಲ್ಲವೇ? ಆದಾಗ್ಯೂ ನಮ್ಗೆ ಯಾಕೆ ನಂಬಿಕೆಯಿಲ್ಲ ಸತ್ರೆ ಪರಲೋಕಕ್ಕೆ ಹೋಗ್ತೇವೆ ಎಂಬುದಾಗಿ? ನಿಮ್ಮ ವಯಸ್ಸೆಷ್ಟು? 30, 40, 50, 60, 70 ವರ್ಷ ಆಗಿದೆಯಾ? ಯಾವಾಗ ಹುಟ್ಟಿದ್ದೀರೆಂದು ನೀವು ಹೇಳಿ ಬರಲಿಲ್ಲ, ಯಾವಾಗ ಸಾಯ್ತೀರೆಂದು ಹೇಳಿ ಹೋಗುವುದಕ್ಕಾಗಿ. ಅದಕ್ಕೆ ಯಾವಾಗ ನೀವು ಹೊರಟೋಗ್ತೀರಿ ಗೊತ್ತಿಲ್ಲ, ಯಾವಾಗ ತೀರಿ ಹೋಗ್ತೀರಿ ಗೊತ್ತಿಲ್ಲ. ಹಾಗಾದ್ರೆ ಹಾಗೆ ತಿಳಿಯಲಾರದ ಜೀವಿತ ನೀವು ಜೀವಿಸುವುದಾದರೆ ಸಿದ್ಧವಾಗಿರಬೇಕಲ್ಲವೇ? ಬದುಕಿರುವವರೆಗೂ ನೀವು ಪ್ರಶಾಂತವಾಗಿ ಜೀವಿಸುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಅಂಥ ಜೀವಿತ ನೀವು ಜೀವಿಸಬೇಕೆಂದು ದೇವರು ಕೋರಿಕೊಳ್ತಿದ್ದಾರೆ. ಅದು ಯಾವಾಗ ಸಾಧ್ಯವೆಂದರೆ, ಈಗೋ ಹೇಳಿದೇನಲ್ಲವೇ, ಈ ಭೂಲೋಕಕ್ಕೆ ನೀವು ಹೇಳಿ ಬರಲಿಲ್ಲ, ಹೊರಟೋಗುವಾಗ ಹೇಳಿ ಹೋಗುವುದಕ್ಕಾಗಿ. ಯಾವಾಗ ಹೊರಟೋಗ್ತೇನೆಂದು ನನಗೆ ಗೊತ್ತಿಲ್ಲದ್ದರಿಂದ ಯಾರಿಗೆ ಗೊತ್ತು, ಈ ದಿನವೇ ಹೊರಟೋಗ್ಬೇಕಾಗುತ್ತೇನೋ.
ಎನ್ನುವಂತಹ ಸಿದ್ಧತೆ ನೀವು ಹೊಂದಿಕೊಂಡಿರುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಈ ದಿನ ವಾಕ್ಯ ಕೇಳುವ ಯಾರೊಬ್ಬರೂ ಕೂಡ ನರಕಕ್ಕೆ ಹೋಗಬೇಕೆಂದು ದೇವರಿಷ್ಟಪಡೋದಿಲ್ಲ. ಕೇಳ್ತಿದೀಯಾ ಸಹೋದರ, ಕೇಳ್ತಿದೀಯಾ ಸಹೋದರಿ? ನೀವು ಕೈ ಎತ್ತಿ ತೋರ್ಸ್ಲಿಕ್ಕಾಗ್ಲಿಲ್ಲ. ಅದನ್ನು ದೇವರು ನೋಡಿದ್ದಾರೆ. ಆತನು ಈ ಲೋಕಕ್ಕೆ ಬಂದಿದ್ದು ನಿಮಗೋಸ್ಕರವೇ. ಆತನು ಶಿಲುಬೆ ಮೇಲೆ ಮರಣ ಹೊಂದಿದ್ದು ನಿಮಗೋಸ್ಕರವೇ. ಆತನು ಬೆಲೆಯನ್ನು ಕಟ್ಟಿದ್ದಾನೆ. ನೀವು ನರಕಕ್ಕೆ ಹೋಗುವ ಅವಶ್ಯಕತೆ 1% ಕೂಡ ಇಲ್ಲ. ಬೆಲೆ ಕಟ್ಟಲಾಗಿದೆ. ಆದಾಗ್ಯೂ ನೀವು ನರಕಕ್ಕೆ ಹೋಗ್ತೇನಂತೀರಲ್ಲವೇ? ಪರಲೋಕಕ್ಕೆ ಹೋಗ್ಲಿಕ್ಕಾಗೋದಿಲ್ಲ ಎಂಬುದಾಗಿ ಕೈ ಕಟ್ಕೊಂಡು ಕೂತ್ಕೊಳ್ತೀರಲ್ಲವೇ? ಯಾಕೆ ಹಾಗೆ ಕೂತೀರನ್ನುವುದಾದರೆ ಪಾಪ ನಿಮ್ಮಲ್ಲಿರುವುದರಿಂದ, ಇನ್ನೂ ನೀವು ಪಾಪಿಷ್ಠರಾಗಿ ಜೀವಿಸುತ್ತಾ ಇರುವುದರಿಂದ ಆ ಪಾಪ ನಿಮ್ಮನ್ನು ಕೈ ಎತ್ತಲಾರದಂತೆ ಮಾಡಿದೆ. ಪರಲೋಕಕ್ಕೆ ಹೋಗ್ತೇನೆ ಎಂಬ ನಂಬಿಕೆ ಇಲ್ಲದಂತೆ ಮಾಡಿಬಿಟ್ಟಿದೆ. ಯಾವ ಪಾಪ, ಯಾವ ಕೆಟ್ಟ ಚಟ ಈ ದಿನ ನಿಮ್ಮ ಕೈಯನ್ನು ಕಟ್ಟಿ ಹಾಕಿದೆಯೋ, ಅದೇ ಪಾಪ, ಅದೇ ಕೆಟ್ಟ ಚಟ ನಿಮ್ಮ 2 ಕಾಲುಗಳನ್ನು ಕಟ್ಟಿ ಹಾಕಿ ನಿಮ್ಮನ್ನು ನರಕಕ್ಕೆ ತಳ್ಳಿ ಹಾಕುತ್ತೆ. ಕೇಳ್ತಿದ್ದೇನೆ, ನಿಮ್ಮನ್ನು ನರಕಕ್ಕೆ ಸೇರಿಸುವಂತಹ ಅದೇ ಪಾಪವನ್ನು ಹಿಡ್ಕೊಂಡು ಕೂತ್ಕೊಳ್ತೀರೋ, ಇಲ್ಲವೇ ಪರಲೋಕಕ್ಕೆ ಸೇರಿಸುವಂತಹ ಯೇಸುವಿನ ಕೈಗೆ ಕೈ ಜೋಡಿಸುತ್ತೀರೋ? ಅದು ನೀವು ತೆಗೆದುಕೊಳ್ಳುವ ತೀರ್ಮಾನದ ಮೇಲೆ ಆಧಾರಗೊಂಡಿದೆ. ಈ ವಾಕ್ಯ ಕೇಳುವ ಯಾರೊಬ್ಬರೂ ಕೂಡ ನರಕಕ್ಕೆ ಹೋಗುವ ಅಗತ್ಯವಿಲ್ಲ. ನರಕಕ್ಕೆ ಹೋಗುವ ಅವಶ್ಯಕತೆ ಕೂಡ ಇಲ್ಲ. ಯಾಕೆಂದರೆ ನೀವು ನರಕಕ್ಕೆ ಹೋಗಲಾರದಂತೆ ನಿಮ್ಮನ್ನು ಪರಲೋಕಕ್ಕೆ ಕರೆದೊಯ್ಯುವುದಕ್ಕಾಗಿ ದೇವರು ಮಾಡಬೇಕಾದದ್ದನ್ನೆಲ್ಲ ಮಾಡಿದ್ದಾರೆ, ಬೆಲೆಯನ್ನು ಕಟ್ಟಿದ್ದಾರೆ. ಒಮ್ಮೆ ಒಬ್ಬ ಬಡ ವ್ಯಕ್ತಿ ಒಂದು ಹಡಗಿನಲ್ಲಿ ಪ್ರಯಾಣ ಮಾಡ್ತಿದ್ದ. ಅವನೊಂದಿಗೆ ಹೆಂಡತಿ, 2-3 ಮಕ್ಕಳು ಕೂಡ ಇದ್ರು. ಬಡವನಾಗಿ ಒಂದು ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದ. ಅವನಿಗೊಂದು ಚಿಕ್ಕ ಕೋಣೆ ಕೊಡ್ತಾರೆ ಒಳಗಡೆ. ಅವನು 3 ತಿಂಗಳವರೆಗೂ ಪ್ರಯಾಣ ಮಾಡಬೇಕು. ಹಾಗಾಗಿ 3 ತಿಂಗಳವರೆಗೂ ಮಕ್ಕಳಿಗೆ ಪಾಪ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಕಾಗುತ್ತೆ, ಮಧ್ಯಾಹ್ನ ಊಟ ಬೇಕಾಗುತ್ತೆ, ರಾತ್ರಿ ಊಟ ಅವರಿಗೆ ಬೇಕಾಗುತ್ತೆ. ಈ 3 ತಿಂಗಳಿಗೆ ಬೇಕಾದಂತಹ ಅಕ್ಕಿ, ಉಪ್ಪಿಟ್ಟು ರವೆ, ಸ್ವಲ್ಪ ಎಣ್ಣೆ, ಗೋಧಿ ಹಿಟ್ಟು ಇವೆಲ್ಲ ಒಂದು ಚೀಲದಲ್ಲಿ ಕಟ್ಕೊಂಡು ಪಾಪ ಹೊತ್ಕೊಂಡು ಆ ಹಡಗಿನೊಳಗೆ ಬರುತ್ತಾನೆ. ಪ್ರತಿದಿನ ಅವನು, ಅವನ ಹೆಂಡತಿ ಮತ್ತು ಅವನ 3 ಜನ ಮಕ್ಕಳು ಆ ಗೋಧಿ ಹಿಟ್ಟು ತಗೊಳ್ತಾ ಇದ್ರು, ಅದನ್ನು ಕಲಿಸ್ತಾ ಇದ್ರು. ಅದರ ಜೊತೆಗೆ ಪಿಕ್ಕಲು, ಚಪಾತಿ ತಿನ್ನುತ್ತಿದ್ರು. ತಂದುಕೊಂಡಿರುವ ಪಿಕ್ಕಲು, ಅನ್ನ ತಿನ್ನುತ್ತಾ ಇದ್ರು. ತಂದುಕೊಂಡಿರುವ ರವೆಯಿಂದ ಉಪ್ಪಿಟ್ಟು ಮಾಡಿಕೊಂಡು ಉಪ್ಪಿಟ್ಟು ಪಿಕ್ಕಲ್ ತಿನ್ನುತ್ತಾ ಇದ್ರು. ಆದರೆ ಅದೇ ಹಡಗಿನಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು. ಆ ರೆಸ್ಟೋರೆಂಟ್ನಲ್ಲಿ ಬಹಳಷ್ಟು ವೆರೈಟೀಸ್ ಇದ್ವು. ಆ ಹಡಗಿನಲ್ಲಿ ಪ್ರಯಾಣ ಮಾಡುವಂಥವರು ಯಾವಾಗ ಹೋಗಿ ನೋಡಿದ್ರೂ ಕೂಡ ಆ ರೆಸ್ಟೋರೆಂಟ್ನಲ್ಲಿ ಊಟ ಮಾಡ್ತಾ ಇದ್ರು. ಅದು ಯಾವಾಗ್ಲೂ ಫುಲ್ ಆಗಿರ್ತಿತ್ತು, ರಶ್ ಆಗಿರ್ತಾ ಇತ್ತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೋಗಿ ನೋಡಿದ್ರೆ ಎಲ್ಲಾ ಜನರು ಬಂದು ಅಲ್ಲಿ ತಿನ್ನುತ್ತಾ ಇದ್ರು. ಒಂದು ಐಟಮ್ ಅಲ್ಲ, ಅಲ್ಲಿ ಇಡ್ಲಿ ಇತ್ತು, ಪೂರಿ ಇದ್ವು, ವಡೆ ಇದ್ವು, ಪೆಸರಟ್ಟು, ದೋಸೆ, ನಾನಾ ವಿಧವಾದ ಟಿಫಿನ್ಸ್ ಇದ್ವು, ವೆರೈಟೀಸ್ ಆಗಿದ್ವು. ಮಧ್ಯಾಹ್ನ ಊಟಕ್ಕೆ ನಾನಾ ವಿಧವಾದ ಮೀನೂಟ ಇತ್ತು, ಎಗ್ಗಳಿದ್ವು, ಮಾಂಸ ಇತ್ತು, ನಾನಾ ವಿಧವಾದಂತಹ ಕರೀಸಲಿದ್ವು. ಸಂಜೆ 4 ಗಂಟೆ ಆಗೋಷ್ಟೊತ್ತಿಗೆ ಮತ್ತೆ ಸಮೋಸಗಳು, ಸ್ನ್ಯಾಕ್ಸು, ಚಿಕನ್ ಪಕೋಡಾಸು, ಅದು ಇದು ಅನೇಕ ಇದ್ವು. ಇನ್ನು ರಾತ್ರಿ ಆದ ಕೂಡಲೇ ಹೇಳುವ ಅಗತ್ಯವೇ ಇಲ್ಲ, ನಾನಾ ವಿಧವಾದ ಬಿರಿಯಾನಿಯಲ್ಲಿದ್ವು. ಒಂದು ದಿನ ಈ ಮನುಷ್ಯ ಆ ಹಡಗಿನಲ್ಲಿ ತಿರುಗಾಡುತ್ತಾ ಇರುವಾಗ, ತನ್ನ ಮಕ್ಕಳೊಂದಿಗೆ ಹೋಗ್ತಿರುವಾಗ, ಆ ಮಕ್ಕಳು ಆ ರೆಸ್ಟೋರೆಂಟ್ ಬಳಿಗೆ ಬಂದು ಅಲ್ಲಿನ ವೆರೈಟೀಸ್ ಫುಡ್ ನೋಡಿ ನಿಂತ್ಕೊಳ್ತಾರೆ. ಪಾಪ ಆ ವಾಸನೆ, ಘಮಘಮ ಅಂತ ಬರುತ್ತಿರುವ ಆ ವಾಸನೆ ನೋಡಿ ಆ ಮಕ್ಕಳು 1 ಹೆಜ್ಜೆ ಮುಂದೆ ಹಾಕ್ಲಿಕ್ಕಾಗ್ಲಿಲ್ಲ. ಹಾಗೆಯೇ ನೋಡ್ತಾ ನಿಂತ್ಕೊಂಡ್ರು. ಯಾಕೆಂದರೆ ಆ ಕೋಣೆಯಲ್ಲಿ ಅವರು ಪ್ರತಿದಿನ ಪಿಕ್ಕಲ್ ಜೊತೆನೇ ಊಟ ಮಾಡ್ತಿದ್ರು, ಪಿಕ್ಕಲ್ ಜೊತೆಗೆ ಚಪಾತಿ ತಿನ್ನುತ್ತಾ ಇದ್ರು. ಆದರೆ ಆ ಮಕ್ಕಳಿಗೆ ಪಾಪ ಅಲ್ಲಿರುವ ನಾನಾ ವಿಧವಾದ ಚಿಕನ್ನು, ಮಟನ್ನು, ಫಿಶ್ ಫ್ರೈ ಅದೆಲ್ಲ ನೋಡಿದಾಗ ಪಾಪ ಅವರ ಬಾಯಿಗೆ ನೀರು ಬರ್ತಾ ಇತ್ತು. ಆ ತಂದೆ ತನ್ನ 3 ಜನ ಮಕ್ಕಳನ್ನು ನೋಡ್ತಾನೆ. ಆ ಮಕ್ಕಳೇನೋ ಬಾಯಲ್ಲಿ ನೀರು ಬರ್ಸ್ಕೊಂಡು ಹಾಗೆ ನೋಡ್ತಾ ನಿಂತಿದ್ರು. ತಕ್ಷಣವೇ ಅವರು ನೋಡಲಾರ್ದಂತೆ ತಂದೆ ಏನ್ ಮಾಡಿದನು ಗೊತ್ತಾ? ಪಕ್ಕಕ್ಕೆ ತಕೊಂಡು ಹೋದ. ಮತ್ತೆ ಎಂದಿಗೂ ಕೂಡ ಆ ರೆಸ್ಟೋರೆಂಟ್ ಹತ್ತಿರಕ್ಕೂ ಕೂಡ ಬರಗೊಡಿಸಲಿಲ್ಲ. ಯಾಕೆಂದರೆ ಆ ಮಕ್ಕಳೇನಾದರೂ ಬಂದ್ರೆ, ಡ್ಯಾಡಿ ನಮಗೂ ಕೂಡ ಬಿರಿಯಾನಿ ಬೇಕು ಡ್ಯಾಡಿ, ಡ್ಯಾಡಿ ನಮಗೂ ಕೂಡ ಚಿಕನ್ ರೈಸ್ ಬೇಕು ಡ್ಯಾಡಿ, ನಮಗೂ ಕೂಡ ಆ ಟಿಫಿನ್ ಬೇಕು ಡ್ಯಾಡಿ ಎಂದು ಕೇಳ್ತಾರೇನು? ಕೇಳಿದ್ರೆ ಅವನ ಹತ್ರ ಯಾವ ದುಡ್ಡಿಲ್ವಲ್ಲ ಅಂದ್ಕೊಂಡು ಅಲ್ಲಿಗೆ ಒಯ್ಯೋದಿಲ್ಲ. ಒಂದು ದಿವಸ ಆ ಮಕ್ಕಳು ಕದ್ದು ಮತ್ತೆ ಆ ರೆಸ್ಟೋರೆಂಟ್ ಬಳಿಗೆ ಬಂದು ಪಾಪ ಬಾಯಿ ತೆರ್ಕೊಂಡು ನೋಡ್ತಾ ನಿಲ್ಲುತ್ತಾರೆ. ಮಕ್ಕಳಲ್ಲಿ ಅಂತ ನೋಡಿದ್ರೆ ಆ ಮಕ್ಕಳೆಲ್ಲಿದ್ದಾರೆ? ಆ ತಂದೆ ಹುಡುಕ್ತಾ ಬಂದು ನೋಡಿದ್ರೆ ರೆಸ್ಟೋರೆಂಟ್ ಬಳಿಯಲ್ಲಿ ನಿಂತಿದ್ರು. ಆ ಗ್ಲಾಸ್ ಹೊರಗಡೆಯಿಂದ ನಿಂತ್ಕೊಂಡು ಆ ಎಲ್ಲಾ ಫುಡ್ಡನ್ನು ನೋಡ್ತಾ ನಿಂತಿದ್ರು. ತಂದೆಗೆ ಬಹಳ ದುಃಖ ಅನಿಸಿತು, ಬಹಳ ಬಾಧೆ ಅನಿಸಿತು. ಅಯ್ಯೋ, ನನ್ನ ಮಕ್ಕಳಿಗೆ ಕನಿಷ್ಠ ಹೊಟ್ಟೆ ತುಂಬ ಊಟ ಹಾಕ್ಲಿಕ್ಕಾಗ್ತಾ ಇಲ್ವಲ್ಲ.
ಅವ್ರು ಕೋರಿಕೊಂಡಿರುವ ಆಹಾರ ಕೊಡ್ಲಿಕ್ಕಾಗ್ತಿಲ್ಲ, ಅವ್ರು ಕೋರಿಕೊಂಡದ್ದನ್ನು ತಂದು ಕೊಡ್ಲಿಕ್ಕಾಗ್ತಿಲ್ಲ. ಬೇಗನೆ ಈ ಹಡಗಿನಿಂದ ನಾವು ಇಳಿಯುವುದಾದರೆ, ಬೇಗನೆ ನಾವು ದಡಕ್ಕೆ ಸೇರುವುದಾದರೆ, ಹೇಗಾದ್ರೂ ಕಷ್ಟಪಟ್ಟು ನನ್ನ ಮಕ್ಕಳಿಗೆ ಇಷ್ಟಕರವಾದ ಆಹಾರ ತಂದುಕೊಡ್ತೇನೆ ಎಂದು ಎದುರು ನೋಡುತ್ತಾ ಯಾವಾಗ ಈ ಹಡಗು ದಡಕ್ಕೆ ಸೇರುತ್ತೆ ಎಂಬುದಾಗಿ ಕಾದು ಎದುರು ನೋಡುತ್ತಾ ಇದ್ದ. ಇನ್ನೇನು 1 ವಾರದಲ್ಲಿ ತಲುಪ್ತಾ ಇದ್ರು. 3 ತಿಂಗಳು ಪ್ರಯಾಣ ನಂತರ 1 ವೀಕ್ನಲ್ಲೇ ಸೇರಿಕೊಳ್ಳುವವರಾಗಿದ್ರು. ಆ ಮಕ್ಕಳು ತಂದೆ ಬಳಿಗೆ ಬಂದು ಕೇಳ್ತಾರೆ, ಅಪ್ಪಾ, 3 ತಿಂಗಳಿಂದ ನಮಗೆ ಆ ಪಿಕ್ಕಲನ್ನು ಬಿಟ್ರೆ ಬೇರೆ ಯಾವ ಊಟ ತಿನ್ನಲಿಲ್ವಲ್ಲಪ್ಪ. 1 ಸಾರಿ ಆದರೂ ನಮ್ಮನ್ನು ಆ ರೆಸ್ಟೋರೆಂಟ್ಗೆ ಕರೆದೊಯ್ದು ಆ ಬಿರಿಯಾನಿ ನಮಗೆ ಕೊಡಿಸಪ್ಪ, ಆ ಚಿಕನ್ ಕರಿ ನಮಗೆ ಕೊಡಿಸಪ್ಪ, ಪ್ಲೀಸ್ ಅಪ್ಪ ಎಂಬುದಾಗಿ ಬಹಳಷ್ಟು ಬೇಡಿಕೊಂಡ್ರೆ ಕೊನೆಗೆ ತನ್ನ ಮಕ್ಕಳ ಮೇಲಿರುವ ಪ್ರೀತಿಯ ನಿಮಿತ್ತ ಆಯ್ತು ನಡ್ರಿ ಮಕ್ಕಳೇ ಅಂದ. ಕರ್ಕೊಂಡೋಗುವಾಗ ತನ್ನ ಹತ್ರ ಇರುವ ಚಿಲ್ಲರೆ ದುಡ್ಡನ್ನೆಲ್ಲ ಕೂಡಿಸಿಕೊಂಡು ಅಲ್ಲಿಗೆ ಹೋಗ್ತಾನೆ. ಹೋದ್ರೂ ಅವನಿಗೆ ಭಯ ಇತ್ತು. ಯಾವ ಭಯ? ಎಷ್ಟು ಬಿಲ್ಲಾಗುತ್ತೋ ಎಂಬ ಭಯ, ಅಷ್ಟು ದುಡ್ಡು ಕಟ್ಲಿಕ್ಕಾಗುತ್ತೋ ಇಲ್ಲೋ ಎಂಬ ಭಯದೊಂದಿಗೆ ಅಲ್ಲಿಗೆ ಹೋಗ್ತಾನೆ. ಕೈಯಲ್ಲಿ ದುಡ್ಡು ಹಿಡ್ಕೊಳ್ತಾನೆ. ಕೌಂಟರ್ ಬಳಿಗೆ ಹೋಗ್ತಾನೆ. ಹೋಗಿ, ಸಾರ್, ನನ್ನ 3 ಜನ ಮಕ್ಕಳಿಗೆ ಬಿರಿಯಾನಿ ಬೇಕಾಗಿದೆ, ಈಗೋ ಅದರ ದುಡ್ಡು ಎಷ್ಟಾಗುತ್ತೆ ತಕೊಳ್ಳಿ ಎಂಬುದಾಗಿ ಹೇಳ್ದ. ಆಗ ಆ ಕೌಂಟರಲ್ಲಿರುವ ವ್ಯಕ್ತಿ ಹೇಳ್ತಾನೆ, 3 ಬಿರಿಯಾನಿ ಬೇಕೆಂಬುದಾಗಿ ನೀವು ದುಡ್ಡು ಕೊಡ್ತಾ ಇದ್ದೀರಲ್ಲವೇ? ಹೌದು ಸಾರ್. ಇದಕ್ಕಿಂತ ಮುಂಚೆ ಈ ರೆಸ್ಟೋರೆಂಟ್ಗೆ ಬಂದು ನೀವು ಏನು ಊಟ ಮಾಡಲಿಲ್ಲವೋ ಅಂದಾಗ, ಇಲ್ಲ ಸಾರ್ ಅಂದ. ಮತ್ತೆ ಎಲ್ಲಿ ಊಟ ಮಾಡಿದ್ರಿ ನೀವು ಅಂದಾಗ, ನಮ್ಮ ಚಿಕ್ಕ ಕೋಣೆಯಲ್ಲಿ ಒಂದು ಚಿಕ್ಕ ಸ್ಟೋವ್ ಇಟ್ಕೊಂಡು ಪಿಕ್ಕಲ್ ಜೊತೆಗೆ ಊಟ ಮಾಡ್ತಾ ಬಂದೆವು. ಏನಂದ್ರಿ, 3 ತಿಂಗಳು ನೀವು ಈ ರೆಸ್ಟೋರೆಂಟ್ಗೆ ಬರಲಿಲ್ಲವೋ? ಬಂದಿದ್ದೇವು, ಆದರೆ ಈ ರೆಸ್ಟೋರೆಂಟ್ನಲ್ಲಿರುವಂತಹ ಬೆಲೆ ಬಾಳುವ ಈ ಫುಡ್ ಖರೀದಿಸಲು ಸಾಮರ್ಥ್ಯವಿಲ್ಲದೆ ಇದರ ಸಮೀಪಕ್ಕೂ ಕೂಡ ಬರಲಿಲ್ಲ ಸಾರ್ ಅಂದ. ಏನಂದ್ರಿ, ಬ್ರೇಕ್ಫಾಸ್ಟ್ ಯಾವತ್ತೂ ಮಾಡಿಲ್ಲ ಅಂದ. ಎಷ್ಟು ಜನ ನಿಮ್ಮ ರೂಮಲ್ಲಿದ್ದೀರಿ? 5 ಜನ ಇದ್ದೇವೆ ಅಂದ. ನೀವು 5 ಜನ ಬ್ರೇಕ್ಫಾಸ್ಟ್ ಮಾಡಲಿಲ್ಲವೋ? ಮಧ್ಯಾಹ್ನ ಊಟ ಮಾಡಲಿಲ್ಲವೋ? ರಾತ್ರಿ ಊಟ ಕೂಡ ಮಾಡಲಿಲ್ಲವೋ? ಮಾಡಿಲ್ಲ ಸಾರ್ ಅಂದ. ಯಾಕೆ ನೀವು ಮಾಡಲಿಲ್ಲ? ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಂದ. ನೀವೇನಾದ್ರೂ ಮೂರ್ಖರೋ ಅಂತ ಕೇಳ್ದ. ನೀವು ಈ ಹಡಗಿನ ಟಿಕೆಟ್ ಕೊಂಡುಕೊಂಡಾಗಲೇ ಆ ಟಿಕೆಟ್ನಲ್ಲಿಯೇ ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ, ರಾತ್ರಿ ಊಟದ ಬೆಲೆ ಕೂಡ ಅದರೊಂದಿಗೆ ಕಟ್ಟಲಾಗಿದೆ. ಆ ಮಾತು ಕೇಳಿದ ಕೂಡಲೇ ತಂದೆ ಬಾಯಿಂದ ಒಂದು ಮಾತು ಬರಲಿಲ್ಲ. ಏನಂದ್ರಿ ಸಾರ್? ನಾನು ಟಿಕೆಟ್ ಕೊಂಡುಕೊಂಡಾಗಲೇ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಹಾಗೆಯೇ ಡಿನ್ನರ್ಗೂ ಕೂಡ ಬೆಲೆ ಕಟ್ಟಲಾಗಿದೆಯೋ? ಹೌದು, ಪೂರ್ತಿಯಾಗಿ ಕಟ್ಟಲಾಗಿದೆ ಅಂದ. ಹಾಗಾದ್ರೆ ನಾನು ಬ್ರೇಕ್ಫಾಸ್ಟ್ ಆಗ್ಲಿ, ಲಂಚ್ ಆಗ್ಲಿ, ಡಿನ್ನರ್ ಆಗ್ಲಿ ಎಷ್ಟು ಬೇಕಾದರೂ ತಿನ್ನಬಹುದು ಎಂದು ಕೇಳಿದ್ರೆ, ಎಷ್ಟು ಬೇಕಷ್ಟು ತಿನ್ನಬಹುದು ಅಂದಾಗ ಆ ತಂದೆ ಎಷ್ಟು ಆಶ್ಚರ್ಯಕ್ಕೆ ಒಳಗಾಗ್ತಾನೆ ಗೊತ್ತಾ? ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅವನ ಮಕ್ಕಳು 3 ತಿಂಗಳವರೆಗೂ ಪಾಪ ಹಸುವೆಯಿಂದ ಬಳಲುತ್ತಿರುವಾಗ, ಅಪ್ಪ ರೆಸ್ಟೋರೆಂಟ್ಗೆ ಹೋಗಿ ಸ್ವಲ್ಪ ತಿನ್ನುತ್ತೇವೆಂದು ಕೇಳಿದ್ರೆ, ಅಯ್ಯೋ, ನನ್ನ ಮಕ್ಕಳಿಗೆ ಈ 3 ತಿಂಗಳು ನಾನು ಹೊಟ್ಟೆ ತುಂಬ ಅನ್ನ ಹಾಕ್ಲಿಕ್ಕಾಗ್ಲಿಲ್ವಲ್ಲ, ಅನವಶ್ಯಕವಾಗಿ ಅವರಿಗೆ ಹಸುವೆಯಿಂದಿರುವಂತೆ ಮಾಡಿದೆನಲ್ಲವೇ, ನಾನು ನನ್ನ ಹೆಂಡತಿ ಕೂಡ ಹಸುವೆಯಿಂದ ಬಳಲುವಂತೆ ಮಾಡಿದೆನಲ್ಲವೇ ಎಂದು ಚಿಂತಿಸಿ ಗಾಬರಿಯಿಂದ ಪಾಪ ಕುಸಿದು ಬೀಳುತ್ತಾನೆ. ಕಾರಣ ಗೊತ್ತಾ? ಆಲ್ರೆಡಿ ಅವನು ತಿನ್ನಬೇಕಾದಂತಹ ಊಟಕ್ಕಾಗಿ ಬೆಲೆ ಕಟ್ಟಲಾಗಿತ್ತು ಪ್ರಿಯರೇ. ಹಾಗೆ ಅವನು ಊಟ ಮಾಡಲಾರದಕ್ಕೆ ಕಾರಣವೇನೆಂದರೆ ಅವನಿಗೆ ವಾಸ್ತವ ಗೊತ್ತಿಲ್ಲದ್ದರಿಂದ. ಸಹೋದರ ಸಹೋದರಿಯರೇ, ಅವನಿಗೆ ನೋಡಿದ್ರೆ ನಿಮಗೆ ದಯ ಅನಿಸುತ್ತೋ ಇಲ್ಲವೋ? ಒಂದು ವಿಷಯ ಹೇಳ್ತೇನೆ ಕೇಳಿರಿ. ಅದಕ್ಕಿಂತಲೂ ದೀನವಾದ ಸ್ಥಿತಿಯಲ್ಲಿ ಈ ವಾಕ್ಯ ಕೇಳುವಂತಹ 99% ಜನ ಇದ್ದೀರಿ. ಯಾಕೆ ಗೊತ್ತಾ? ಪರಲೋಕಕ್ಕೆ ಎಷ್ಟು ಜನ ಹೋಗ್ತೀರಿ ಕೈ ತೋರಿಸಿ ಎಂದು ಕೇಳಿದರೆ ಮೌನವಾಗಿ ಕೂತ್ಕೊಂಡ್ರಿ. ಯಾಕೆಂದರೆ ನಾವು ಹೋಗೋದಿಲ್ಲ ಅಯ್ಯ ಎಂದು ಹೇಳ್ತಿದ್ದೀರಿ. ಯಾಕೆ ಹೋಗೋದಿಲ್ಲ ನೀವು? ನಾವಷ್ಟು ಪರಿಶುದ್ಧರಾಗಿಲ್ವಲ್ಲ. ನೀನು ಪರಿಶುದ್ಧನಲ್ಲ, ನೀನು ಪರಿಶುದ್ಧಳು ಅಲ್ಲ ಎಂದು ದೇವರಿಗೆ ಗೊತ್ತಿರುವುದರಿಂದಲೇ ನಾವು ಮಾಡಿದಂತಹ ಎಲ್ಲಾ ಪಾಪಗಳಿಗಾಗಿ ಆತನು ಶಿಕ್ಷೆ ಅನುಭವಿಸಿ ಮರಣ ಹೊಂದುವುದಕ್ಕಾಗಿ ಲೋಕಕ್ಕೆ ಆತನು ಬಂದಿದ್ದಾನೆ. ನಿಮಗೂ ನನಗೂ ಬರಬೇಕಾದ ಶಿಕ್ಷೆಯನ್ನೆಲ್ಲ ಆತನು ತನ್ನ ಮೇಲೆ ಹೊತ್ತುಕೊಂಡಿದ್ದಾನೆ. ಆ ಯೇಸು ಅನುಗ್ರಹಿಸುವಂತಹ ಕ್ಷಮಾಪಣೆಯನ್ನು ನೀವು ಅಂಗೀಕರಿಸಿದರೆ ಸಾಕು, ನೀವು ದೇವರ ಮಗನಾಗಿ ಮಗಳಾಗಿ ಮುದ್ರಿಸಲ್ಪಡುತ್ತೀರಿ. ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿಸಲ್ಪಡುತ್ತೆ. ನೀವು ನರಕಕ್ಕೆ ಹೋಗುವ ಅಗತ್ಯವಿಲ್ಲ. ನೀವು ಕೈ ಕಟ್ಟಿಕೊಂಡು ಮೌನವಾಗಿ ಕೂತುಕೊಳ್ಳುವ ಅವಶ್ಯಕತೆ ಕೂಡ ಇಲ್ಲ. ಕಾರಣವೇನೆಂದರೆ ನಿಮಗೆ ಬರಬೇಕಾದ ಶಿಕ್ಷೆಯೆಲ್ಲ ಅಳಿಸಿ ಹಾಕಲಾಗಿದೆ. ನಿಮಗೆ ಬರಬೇಕಾದಂತಹ ನರಕ ಶಿಕ್ಷೆ ನಿಮ್ಮಿಂದ ತೊಲಗಿಸಲಾಗಿದೆ. ಯಾಕೆಂದರೆ ಯೇಸು ಕ್ರಿಸ್ತನು ನಿಮಗೋಸ್ಕರ ಮಾಡಬೇಕಾದದ್ದನ್ನೆಲ್ಲ ಮಾಡಿ ಬೆಲೆಯನ್ನು ಕಟ್ಟಿದ್ದಾರೆ. ನೀವು ಮಾಡಬೇಕಾದದ್ದೆಲ್ಲ ಒಂದೇ, ಅದನ್ನು ನಂಬಿದ್ರೆ ಸಾಕು. ಬೈಬಲ್ನಲ್ಲಿ ಏನಂತಿದೆ? ಯಾರ್ಯಾರು ತಮಗಿರುವ ಆಸ್ತಿಯನ್ನೆಲ್ಲ ದಾನ ಮಾಡುತ್ತಾರೋ ಅವರು ದೇವರ ಮಕ್ಕಳಾಗುತ್ತಾರೆ ಎಂಬುದಾಗಿ ಬೈಬಲ್ನಲ್ಲಿದೆಯಾ? ಯಾರ್ಯಾರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡುತ್ತಾರೋ ಸುವಾರ್ತೆಗೋಸ್ಕರ ಅಂಥವರೇ ಪರಲೋಕಕ್ಕೆ ಹೋಗ್ತಾರೆಂದು ಬೈಬಲ್ನಲ್ಲಿದೆಯಾ? ಇಲ್ಲ ಪ್ರಿಯರೇ. ಮತ್ತೇನಂತಿದೆ? ಯಾರ್ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಡುವರೋ ಅವರೆಲ್ಲರಿಗೂ ಕೂಡ ದೇವರು ತನ್ನ ಕುಮಾರರು ಕುಮಾರ್ತೆಯರು ತನ್ನ ಮಕ್ಕಳು ಆಗುವ
ಅಧಿಕಾರ ಕೊಡ್ತಿದ್ದಾರೆ. ಅಷ್ಟು ಸಿಂಪಲ್ ಆಗಿದೆ. ಈಗ ಆ ಕೌಂಟರಲ್ಲಿರುವ ವ್ಯಕ್ತಿ ಹೇಳಿದನಲ್ಲವೇ, ಯಾವ ವಿಷಯ? ನೀನೆಂಥ ಮನುಷ್ಯನಯ್ಯ, ₹1 ದುಡ್ಡು ಕಟ್ಟುವ ಅಗತ್ಯವಿಲ್ಲ, ಆಲ್ರೆಡಿ ಬೆಲೆ ಕಟ್ಟಲಾಗಿದೆ ಎಂದು ಅವನು ಹೇಳಿದ ನಂತರ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ತನ್ನ ಕೋಣೆಯಲ್ಲಿ ಮಾಡ್ತಾನಂತೀರಾ, ಇಲ್ಲವೇ ಬಂದು ರೆಸ್ಟೋರೆಂಟ್ನಲ್ಲಿ ತಿನ್ನುತ್ತಾನಂತೀರಾ? ನೀವೇ ಹೇಳಿ. ನೀವಾಗಿದ್ರೆ ಏನ್ ಮಾಡ್ತಿದ್ರಿ? ಏನ್ ಮಾಡ್ಬೇಕು ಬ್ರದರ್, ನಮ್ಮ ಕರ್ಮ ಇಷ್ಟೇ, ನಮ್ಮ ಬದುಕು ಹೀಗೇ ಇದೆ, ನಮ್ಮ ಕೋಣೆಯಲ್ಲಿದ್ದುಕೊಂಡೇ ಅದೇ ಪಿಕ್ಕಲ್ ಜೊತೆ ತಿನ್ನುತ್ತೇವೆ ಅನ್ನೋದಾದ್ರೆ ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ. ಇದನ್ನು ಒಪ್ಪಿಕೊಳ್ತೀರಲ್ಲವೋ? ಹಾಗೆಯೇ ದೇವರು ನಿಮಗೋಸ್ಕರ ಮಾಡಬೇಕಾದದ್ದನ್ನೆಲ್ಲ ಮಾಡಿ ಮುಗಿಸಿದ್ದಾರೆ. ನೀವು ಮಾಡಿದ ಪ್ರತಿ ಪಾಪದ ಶಿಕ್ಷೆಯನ್ನು ದೇವರು ತನ್ನ ಮೇಲೆಯೇ ಹೊತ್ತುಕೊಂಡಿದ್ದಾರೆ. ನಿಮಗೆ ಬರಬೇಕಾದ ಶಿಕ್ಷೆಯನ್ನೆಲ್ಲ ಅಳಿಸಿ ಹಾಕಿದ್ದಾರೆ. ಈಗ ನೀವು ಪರಲೋಕಕ್ಕೆ ಹೋಗ್ತೀರಾ ಎಂದು ಕೇಳುವುದಾದರೆ ಎಲ್ಲಿಂದ ಹೋಗ್ಲಿಕ್ಕಾಗುತ್ತೆ ಬ್ರದರ್? ನನ್ನಂತಹ ಪಾಪಿಷ್ಟಳು, ನನ್ನಂತಹ ದುಷ್ಟನು, ದುರ್ಮಾರ್ಗಿ ಪರಲೋಕಕ್ಕೆ ಎಲ್ಲಿಂದ ಹೋಗ್ಲಿಕ್ಕಾಗುತ್ತೆ? ನನ್ನ ಬದುಕಿರೋದು ಹೀಗೆ ಅನ್ನೋದಾದ್ರೆ ನಿಮ್ಮಷ್ಟು ಮೂರ್ಖರು ಬೇರೆ ಯಾರೂ ಇಲ್ಲ. ಸಹೋದರ ಕೇಳ್ತಿದ್ದೀರಾ? ಸಹೋದರಿ ಕೇಳ್ತಿದ್ದೀರಾ? ಎಂಥ ಮೂರ್ಖರು ನಾವು ನೋಡಿ. ಬೈಬಲ್ ಹೇಳುತ್ತದೆ, ಯೇಸು ಕ್ರಿಸ್ತನಲ್ಲಿರುವವರಿಗೆ ಯಾವ ಶಿಕ್ಷೆ ಇಲ್ಲವೆಂದು. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನ ಓದೋಣ ಬನ್ನಿ. ಆದುದರಿಂದ ಈಗ ಕ್ರಿಸ್ತ ಯೇಸುವಿನಲ್ಲಿ ಇರುವಂಥವರಿಗೆ ಯಾವ ಶಿಕ್ಷೆಯ ವಿಧಿಯೂ ಇದೆ ಅಂತೀರಾ? ಏನಂತೀರಿ? ಇಲ್ಲವೇ ಇಲ್ಲ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥವರಿಗೆ ಯಾವ ಶಿಕ್ಷೆಯ ವಿಧಿ ಇಲ್ಲ. ಇಷ್ಟೊಂದು ಸುಲಭವಾಗಿ, ಇಷ್ಟೊಂದು ಸಿಂಪಲ್ ಆಗಿ ನಿಮ್ಮನ್ನು ನನ್ನನ್ನು ದೇವರು ರಕ್ಷಿಸುವುದಕ್ಕಾಗಿ ಒಂದು ಅದ್ಭುತ ಮಾರ್ಗವನ್ನು ಏರ್ಪಡಿಸಿದ್ದಾರೆ. ಅದಕ್ಕಾಗಿಯೇ ಯೇಸು ಹೇಳಿದ್ದಾರೆ, ನಾನೇ ಮಾರ್ಗವಾಗಿದ್ದೇನೆ, ನನ್ನ ಹೊರತು ಯಾರೊಬ್ಬರೂ ಪರಲೋಕಕ್ಕೆ ಬರುವುದಿಲ್ಲವೆಂದು. ವಾಸ್ತವದಲ್ಲಿ ನಾವು ಮಾಡಿರುವ ಪಾಪಿಷ್ಟ ಕಾರ್ಯಗಳಿಗಾಗಿ ಭಯಂಕರವಾದ ಶಿಕ್ಷೆ ಅನುಭವಿಸುವವರಾಗಿದ್ದೆವು. ಯಾವುದು ಆ ಶಿಕ್ಷೆ? ನರಕವಾಗಿದೆ. ಇಲ್ಲಿಂದ ಏನಾದರೂ ನೀವು ಒಂದು ಸಾರಿ ನರಕಕ್ಕೆ ಹೋಗುವುದಾದರೆ ಆ ನರಕಕ್ಕೆ ಪ್ರವೇಶ ದ್ವಾರ ಇದೆ ಹೊರತು ನರಕದಿಂದ ಹೊರಗೆ ಬರುವಂತಹ ಮಾರ್ಗ ಮಾತ್ರ ಇಲ್ಲ. ಒಂದು ಸಾರಿ ನೀವು ನರಕದಲ್ಲಿ ಹೆಜ್ಜೆ ಇಡುವುದಾದರೆ ಹೊರಗೆ ಬರುವ ಚಾನ್ಸ್ ಇಲ್ಲ. ಯಾರೊಬ್ಬರು ಕೂಡ ನಿಮ್ಮನ್ನು ನರಕದಿಂದ ಹೊರತರಲಿಕ್ಕೆ ಆಗುವುದೇ ಇಲ್ಲ. ರೆಕಮೆಂಡೇಶನ್ಸ್ ಕೆಲಸ ಮಾಡುವುದಿಲ್ಲ, ಲಂಚ ಅಲ್ಲಿ ಕೆಲಸ ಮಾಡುವುದಿಲ್ಲ. ಯಾರೊಬ್ಬರು ಕೂಡ ನಿಮ್ಮನ್ನು ನರಕದಿಂದ ಹೊರತರುವಂತಹ ಚಾನ್ಸ್ ಇಲ್ಲ. ಐಶ್ವರ್ಯವಂತನು ನರಕದಲ್ಲಿ ನರಳಾಡುವಾಗ ಏನ್ ಹೇಳ್ತಾನೆ ಗೊತ್ತಾ? ಅಬ್ರಹಾಮನ ಎದೆಗೆ ವರ್ಗಿಕೊಂಡು ಬಲಗಡೆಯಲ್ಲಿ ಕೂತಿರುವ ಭಿಕ್ಷಗಾರನಾದ ಲಾಜರನಿಗೆ ನೋಡಿ ಹೇಳ್ತಾನೆ, ತಂದೆಯಾದ ಅಬ್ರಹಾಮನೇ, ಆ ಲಾಜರನನ್ನು ಕಳುಹಿಸಿ ಕಿರುಬೆರಳಿನಿಂದ ಒಂದು ಹನಿ ನೀರು ನನ್ನ ನಾಲಿಗೆ ಮೇಲೆ ಸುರಿಯುವಂತೆ ಮಾಡು, ಒಂದು ಹನಿ ನೀರು ಸುರಿಯ ಮಾಡು, ನನ್ನ ನಾಲಿಗೆಯ ಮೇಲೆ ಹಾಕು ಅನ್ನುತ್ತಾನೆ. ಇಲ್ಲಿ ನಾನು ಮಹಾ ಯಾತನೆ ಪಡುತ್ತಿದ್ದೇನೆ ಅನ್ನುತ್ತಾನೆ. ಆಗ ಅಬ್ರಹಾಮನು ಹೇಳಿದ್ದೇನೆಂದರೆ, ಅಲ್ಲಿಯವರು ಇಲ್ಲಿಗೆ ಬರುವ ಹಾಗಿಲ್ಲ, ಇಲ್ಲಿಯವರು ಅಲ್ಲಿಗೆ ಹೋಗುವ ಹಾಗಿಲ್ಲ. ಅಷ್ಟೇ ಅಲ್ಲ, ಕನಿಷ್ಠ ಒಂದು ಹನಿ ನೀರು ಕೂಡ ನಿನಗೆ ದೊರಕುವಂತಹ ಚಾನ್ಸ್ ಇಲ್ಲ. ಲೂಕ 16:25-26ನೇ ವಚನ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗರ ಸ್ಥಾಪಿಸಿಯದೆ, ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರೂ ದಾಟುವುದಕ್ಕೆ ಆಗದು ಅಂದನು. ಆಗ ಅವನು, ಅಪ್ಪಾ, ಹಾಗಾದರೆ ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ, ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬರಲಾರದ ಹಾಗೆ ಅವರಿಗೆ ಸಾಕ್ಷಿ ಕೊಡುವುದಕ್ಕೋಸ್ಕರ ನನ್ನ ತಂದೆಯ ಮನೆಗೆ ಅವನನ್ನು, ಅಂದರೆ ಲಾಜರನನ್ನು ಕಳಿಸಿಕೊಡು ಎಂದು ನಾನು ಬೇಡಿಕೊಳ್ಳುತ್ತೇನೆ ಅಂದನು. ಭೂಮಿಯ ಮೇಲೆ ಪ್ರಾರ್ಥನೆ ಮಾಡಲಿಲ್ಲ, ಆದರೆ ನರಕದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಅಯ್ಯ, ಕನಿಷ್ಠ ಕಿರುಬೆರಳಿನಿಂದ ಒಂದು ಹನಿ ನೀರಾದರೂ ಕೊಡು ಎಂದು ಪ್ರಾರ್ಥಿಸಿದ. 2ನೇದಾಗಿ, ನನ್ನವರು ಯಾರೂ ಇಲ್ಲಿಗೆ ಬರಬಾರದಯ್ಯ, ನಮ್ಮವರಲ್ಲಿ ಯಾರನ್ನೂ ಇಲ್ಲಿಗೆ ಬರಗೊಡಿಸಬೇಡಯ್ಯ, ಅಲ್ಲಿಗೆ ಲಾಜರನನ್ನು ಕಳಿಸಿಕೊಡು, ನಮ್ಮ ಪ್ರಾಂತ್ಯಕ್ಕೆ ಕಳಿಸಿಕೊಡು, ಹೋಗಿ ಅವರೆಲ್ಲರಿಗೆ ಸಾಕ್ಷಿ ಕೊಡ್ತಾನೆ ನರಕ ಇದೆ ಎಂಬುದಾಗಿ. ಯಾಕೆಂದ್ರೆ ಕಣ್ಣಾರೆ ನೋಡ್ತಿದ್ದಾನಲ್ಲವೇ, ನನ್ನ ಯಾತನೆಯನ್ನು ನೋಡ್ತಿದ್ದಾನೆ, ನಾನು ಅನುಭವಿಸುವ ನರಕ ಯಾತನೆ ನೋಡ್ತಿದ್ದಾನೆ. ಹೋಗಿ ಸಾಕ್ಷಿ ಕೊಟ್ರೆ ನನ್ನ ಅಣ್ಣಂದಿರು ವಿನಯದಿಂದ ಕೇಳಿ ವಿಶ್ವಾಸವಿಟ್ಟು ರಕ್ಷಿಸಲ್ಪಡ್ತಾರೆ, ನರಕಕ್ಕೆ ಬರುವುದಿಲ್ಲ. ಹಾಗಾಗಿ ದಯವಿಟ್ಟು ಲಾಜರನನ್ನು ಕಳಿಸು, ನನ್ನ ಊರಿಗೆ ಕಳಿಸಿಕೊಡು, ನನ್ನ ಪ್ರಾಂತ್ಯಕ್ಕೆ ಕಳಿಸು ಅನ್ನುತ್ತಾನೆ. ನರಕ ಇದೆ ಎಂದು, ಅದೊಂದು ಭಯಂಕರವಾದ ಯಾತನೆ ಸ್ಥಳವಾಗಿದೆ ಎಂದು ನನ್ನ ಜನರಿಗೆ ಹೇಳುವುದಕ್ಕಾಗಿ ದಯವಿಟ್ಟು ಕಳಿಸಿಕೊಡು ಎಂದು ನರಕದಲ್ಲಿರುವಂಥವರು ಈ ದಿನ ಪ್ರಲಾಪಿಸ್ತಿದ್ದಾರೆ. ಏನೆಂದು ಗೊತ್ತಾ? ದಯವಿಟ್ಟು ಯಾರಾದರೂ ಒಬ್ಬರು ಹೋಗಿರಿ ನಮ್ಮ ಪ್ರಾಂತ್ಯಕ್ಕೆ. ನರಕಕ್ಕೆ ಹೋಗಿರುವಂತಹ ನಿಮ್ಮ ಕುಟುಂಬ ಸದಸ್ಯರು, ಬಂಧುಗಳು, ಸ್ನೇಹಿತರು, ಅವರು ಆಸೆ ಪಡ್ತಿದ್ದಾರೆ, ಆವೇದನೆಗೊಳಗಾಗ್ತಿದ್ದಾರೆ, ಬೇಡಿಕೊಳ್ತಿದ್ದಾರೆ, ನಮ್ಮವರಲ್ಲಿ ಯಾರು ಕೂಡ ಇಲ್ಲಿಗೆ ಬರಬಾರದೆಂದು. ಅದಕ್ಕಾಗಿಯೇ ದೇವರು ಕೂಡ ಹೇಳ್ತಿದ್ದಾರೆ, ನೀವು ನರಕಕ್ಕೆ ಹೋಗುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಿಮಗಾಗಿ ಬೆಲೆಯನ್ನು ಕಟ್ಟಿದ್ದೇನೆ. ಆ ಕೌಂಟರ್ ವ್ಯಕ್ತಿ ಹೇಳ್ತಾನೆ, ನೀನು ಹಸುವೆಂದಿರುವ ಅವಶ್ಯಕತೆ ಇಲ್ಲ, ಮಕ್ಕಳಿಗೂ ಹಸುವೆಂದಿಡುವ ಅಗತ್ಯವಿಲ್ಲ, ಬೆಲೆ ಆಲ್ರೆಡಿ ಕಟ್ಟಲಾಗಿದೆ.
ಆ ದಿನ ಆ ಮಾತು ಕೇಳಿರುವಂತಹ ಆ ಒಂದು ಬಡ ತಂದೆ ಪಾಪ ಎಷ್ಟೋ ದುಃಖ ಪಡ್ತಾನೆ. ಈ ವಿಷಯ ನನಗೆ ಮೊದಲೇ ಗೊತ್ತಿದ್ರೆ ಚೆನ್ನಾಗಿರ್ತಾ ಇತ್ತು. ಸಹೋದರ ಸಹೋದರಿಯರೇ, ನೀವು ಕೂಡ ಹೇಳ್ತಿದ್ದೀರಾ ಈ ವಿಷಯ ನನಗೆ ಮೊದಲೇ ಗೊತ್ತಿದ್ರೆ ಚೆನ್ನಾಗಿರ್ತಾ ಇತ್ತೆಂದು. ಯಾವ ವಿಷಯ? ಊಟ ಮಾಡುವ ವಿಷಯ. ಆದ್ರೆ ಅದಕ್ಕಿಂತಲೂ ಬೆಲೆ ಬಾಳುವ ಒಂದು ವಿಷಯ ಹೇಳ್ತಿದ್ದೇನೆ. ಯಾವ್ದು ಗೊತ್ತಾ? ನೀವು ಮರಣ ಹೊಂದಿದ ನಂತರ ಯುಗ ಯುಗಗಳವರೆಗೂ ನರಕದಲ್ಲಿ ಸುಡುವ ಅಗತ್ಯ ಇಲ್ಲ. ಯಾಕೆಂದರೆ ನಮ್ಮ ಯೇಸು, ಅಂದರೆ ನಿಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದಂತಹ ದೇವರು ನಿಮಗೋಸ್ಕರ ಬೆಲೆಯನ್ನು ಆಲ್ರೆಡಿ ಸಲ್ಲಿಸಿದ್ದಾರೆ. ಯಾರೊಬ್ಬರೂ ಕೂಡ ನರಕಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ರಕ್ಷಣೆ ಹೊಂದಲಾರದೆ ಮರಣ ಹೊಂದಿದ ತಂದೆ ಹೇಳ್ತಿದ್ದಾನೆ, ನನ್ನ ಮಗನೇ ಇಲ್ಲಿಗೆ ಬರಬೇಡವೆಂದು, ಮಗಳೇ ಇಲ್ಲಿಗೆ ಬರಬೇಡವೆಂದು. ಇಲ್ಲಿ ವೇದನೆ ನಾನು ತಾಳಲಿಕ್ಕಾಗ್ತಾ ಇಲ್ಲ, ಬಹಳ ನರಳು ಆಡುತ್ತಿದ್ದೇನೆ. ರಕ್ಷಣೆಯಿಲ್ಲದೆ ಮರಣ ಹೊಂದಿರುವ ಗಂಡ, ರಕ್ಷಣೆಯಿಲ್ಲದೆ ಮರಣ ಹೊಂದಿರುವ ಹೆಂಡತಿ ಹೇಳ್ತಿರ್ಬೋದು, ನೋಡ್ರಿ ನೀವಿಲ್ಲಿಗೆ ಬರಬಾರ್ದು, ಅಮ್ಮ ನೀನಿಲ್ಲಿಗೆ ಬರಬೇಡ, ಇದು ಭಯಂಕರವಾದ ಸ್ಥಳ ಆಗಿದೆ. ಅಗ್ನಿ ಆರುತ್ತಾ ಇಲ್ಲ, ಹುಳುಗಳು ಸಾಯುತ್ತಾ ಇಲ್ಲ, ಯಾರೊಬ್ಬರ ಗೋಳಾಟ ನಿಲ್ಲುತ್ತಾ ಇಲ್ಲ. ಇದೊಂದು ಭಯಂಕರವಾದ ಸ್ಥಳವಾಗಿದೆ. ಇಲ್ಲಿ ಹಲ್ಲು ಕಡಿಯೋಣವಿದೆ, ಇಲ್ಲಿ ಕಿರ್ಚಾಟ ಗೋಳಾಟ ಇದೆ. ಈ ನರಕವೆಲ್ಲ ಭಯಂಕರವಾದ ವಾತಾವರಣದಿಂದ ತುಂಬಿಕೊಂಡಿದೆ. ಇದೊಂದು ಭಯಂಕರವಾದ ಸ್ಥಳವಾಗಿದೆ. ಇದು ಅಂಧಕಾರವಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಫ್ಯಾನ್ ಕೆಳಗಡೆಯೋ ಇಲ್ಲವೇ ಎಸಿಯಲ್ಲಿಯೋ ಕೂತ್ಕೊಂಡಿರುವಾಗ ಕರೆಂಟ್ ಹೋಯ್ತು ಅಂದ್ಕೊಳ್ಳಿ, ಛೀ ಕರೆಂಟ್ ತೆಗೆದುಬಿಟ್ಟನಲ್ಲ ಎಂಬುದಾಗಿ ಕನಿಷ್ಠ 5 ನಿಮಿಷಕ್ಕಾಗಿ ಅವನಿಗೆ ಬೈತಿರಲ್ಲವೇ? 5 ನಿಮಿಷ ಫ್ಯಾನ್ ಆಫ್ ಆದ್ರೆ ನಮ್ಮ ಬದುಕಿನಲ್ಲಿ ನಾವು ಸಹಿಸ್ಲಿಕ್ಕಾಗೋದಿಲ್ವಲ್ಲ? 5 ನಿಮಿಷ ಎಸಿ ಆಫ್ ಆದ್ರೆ ನಮ್ಮ ಬದುಕಲ್ಲಿ ಸಹಿಸ್ಲಿಕ್ಕಾಗೋದಿಲ್ವಲ್ಲ? 5 ನಿಮಿಷ ಕರೆಂಟ್ ಹೋದ್ರೆ ಮನೆಯೆಲ್ಲ ಕತ್ತಲೆ ಆಗುವುದಾದ್ರೆ ನಾವು ಸಹಿಸ್ಲಿಕ್ಕಾಗೋದಿಲ್ವಲ್ಲ? ಹಾಗಾದ್ರೆ ನರ್ಕದಲ್ಲಿ ಯುಗ ಯುಗಗಳವರೆಗೂ ಹೇಗೆ ಬದುಕುತ್ತೀರಿ? ಅಲ್ಲಿ ಕರೆಂಟ್ ಇಲ್ವಲ್ಲ, ಅಲ್ಲಿ ನೀರಿಲ್ವಲ್ಲ, ಅಲ್ಲಿ ಅನ್ನ ಇಲ್ವಲ್ಲ, ಅಲ್ಲಿ ಆಹಾರ ಇಲ್ವಲ್ಲ, ಅಲ್ಲಿ ಯಾವಾಗಲೂ ಕಾರ್ಗತ್ತಲಿರುತ್ತೆ, ಹಲ್ಲು ಕಡಿಯೋಣ ಮತ್ತು ಗೋಳಾಟ ಇರುತ್ತೆ. ಅಲ್ಲಿ ಹೇಗೆ ಬದುಕ್ತೀರಿ ನೀವು? ಅಲ್ಲಿ ಹೇಗೆ ಬದುಕ್ಲಿಕ್ಕಾಗತ್ತೆ ನೀವು? ಅದೊಂದು ಭಯಂಕರವಾದ ಸ್ಥಳ ಆಗಿದೆ. ಅದಕ್ಕಾಗಿ ಐಶ್ವರ್ಯವಂತನು ಹೇಳ್ತಾನೆ, ದಯವಿಟ್ಟು ಯಾರೊಬ್ಬರೂ ಇಲ್ಲಿಗೆ ಬರಬೇಡಿರಿ. ನಿಮ್ಮನ್ನು ಪ್ರೀತಿಸಿದಂತಹ ಬಂಧುಗಳಲ್ಲಿ ಯಾರಾದ್ರೂ ಒಂದು ವೇಳೆ ನರಕಕ್ಕೆ ಹೋಗಿರುವುದಾದ್ರೆ ಅವ್ರು ಹೇಳ್ತಿದ್ದಾರೆ, ದಯವಿಟ್ಟು ನೀವಿಲ್ಲಿಗೆ ಯಾರು ಬರಬೇಡಿ ಎಂದು. ಅದೇ ರೀತಿ ನಿಮ್ಮನ್ನು ಪ್ರೀತಿಸುವ ಯೇಸು ಹೇಳ್ತಿದ್ದಾರೆ, ದಯವಿಟ್ಟು ಆ ನರಕಕ್ಕೆ ಹೋಗಬೇಡಿರಿ ಎಂದು. ಆದರೆ ಕೇವಲ ಒಬ್ಬನೇ ಹೇಳ್ತಿದ್ದಾನೆ, ನೀವು ಕೂಡ ನನ್ನೊಂದಿಗೆ ಬನ್ನಿ ಎಂದು. ಯಾರು ಅವನು ಹೇಳಿ? ಸೈತಾನನು. ಆ ನರಕ ನನಗೋಸ್ಕರ ಸೃಷ್ಟಿಸಿದ್ದಾರೆ ದೇವರು. ನನ್ನ ಮಾತು ಕೇಳುವವರಿಗೋಸ್ಕರ ಸೃಷ್ಟಿಸಲ್ಪಟ್ಟಿದೆ. ನೀವು ಕೂಡ ನನ್ನೊಂದಿಗೆ ನರಕಕ್ಕೆ ಬರಲೇಬೇಕು ಎಂಬುದಾಗಿ ಸೈತಾನನು ಹೇಳ್ತಿದ್ದಾನೆ. ಈಗ ಯಾರ ಮಾತು ಕೇಳಬೇಕು ಹೇಳಿ? ನರಕಕ್ಕೆ ಕರೆದೊಯ್ಯಲು ಕುತಂತ್ರದೊಂದಿಗೆ ಕಾದು ಕುಳಿತಿರುವ ಸೈತಾನನ ಮಾತು ಕೇಳಿ ಅವನು ಹೇಳಿದಂತೆಯೇ ಮಾಡಿ. ಅವನು ಹೋಗಂದ ಕಡೆಗೆ ಹೋಗೋದು, ತಿನ್ನು ಎಂದು ಹೇಳುವುದನ್ನು ತಿಂದು, ಕುಡಿ ಎನ್ನುವುದನ್ನು ಕುಡಿದು, ಯಾರೊಂದಿಗೆ ಮಲಗು ಅಂತ ಹೇಳಿದ್ರೆ ಅವರೊಂದಿಗೆ ಮಲಗೋದು, ಕೆಟ್ಟ ಕೆಲಸ ಮಾಡೆಂದು ಹೇಳಿದ್ರೆ ಕೆಟ್ಟ ಕೆಲಸಗಳನ್ನು ಮಾಡಿ, ಕೊನೆಗೆ ಅವನು ಹೇಳಿದಂತೆ ಮಾಡಿ ಅವನು ನಿಮ್ಮನ್ನು ಸೆಳೆದುಕೊಂಡು ಹೋಗುವಂತಹ ಆ ಪಾತಾಳಕ್ಕೆ ಹೋಗುತ್ತೀರೋ, ಇಲ್ಲವೇ ನಿಮಗೋಸ್ಕರ ಪ್ರಾಣ ಕೊಡುವಷ್ಟು ಪ್ರೀತಿಸಿ ತನ್ನ ಪ್ರಾಣವನ್ನೇ ಧಾರೆ ಎರೆದು ನೀವು ಮಾಡಿರುವ ತಪ್ಪಿಗಳಿಗೆಲ್ಲ ತನ್ನ ಮೇಲೆ ಶಿಕ್ಷೆ ಹೊತ್ತುಕೊಂಡು ನಿಮಗೆ ಯಾವ ಶಿಕ್ಷೆ ಇಲ್ಲದಂತೆ ಮಾಡಿರುವಂತಹ ಯೇಸುವಿನ ಮಾತನ್ನು ಕೇಳಿ ಯೇಸು ಆಶಿಸಿದಂತೆ ಜೀವಿಸಿ ಪರಲೋಕಕ್ಕೆ ಹೋಗ್ತೀರೋ, ಅದು ನಿಮ್ಮ ಕೈಯಲ್ಲಿದೆ. ಸಹೋದರ ಸಹೋದರಿಯರೇ, ಮುಗಿಸುತ್ತಿದ್ದೇನೆ. ಕಾರ್ಯ ಆರಂಭಕ್ಕಿಂತಲೂ ಕಾರ್ಯ ಅಂತ್ಯವೂ ಲೇಸು. ಒಬ್ಬನ ಜನ್ಮದಿನಕ್ಕಿಂತಲೂ ಒಬ್ಬನ ಮರಣದಿನವೂ ಮೇಲು. ಹೇಗೆ ಮರಣ ಹೊಂದಲಿಕ್ಕಿದ್ದೀರಿ? ಪಾಪಿಯಾಗೆ ಮರಣ ಹೊಂದುತ್ತೀರೋ? ಪಾತಾಳಕ್ಕೆ ಹೋಗುತ್ತೀರೋ? ಇಲ್ಲವೇ ಈ ದಿನ ನಿಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿರುವ ಯೇಸುವಿನಲ್ಲಿ ನಂಬಿಕೆ ಇಟ್ಟು ಆತನು ಕೊಡುವ ಕ್ಷಮಾಪಣೆ ಹೊಂದಿಕೊಂಡು ಆತನು ಅನುಗ್ರಹಿಸುವಂತಹ ನೂತನ ಜೀವಿತ ಪಡೆದುಕೊಂಡು ಒಬ್ಬ ನೂತನ ವ್ಯಕ್ತಿಯಾಗಿ ಈ ದಿನ ನಿಮ್ಮ ಜೀವಿತ ಪ್ರಾರಂಭಿಸುವುದಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ಯಾವನಾದರೂ ಕ್ರಿಸ್ತೇಸುವಿನಲ್ಲಿರುವುದಾದ್ರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ನೀವೆಷ್ಟೇ ಪಾಪಿಷ್ಟನಾಗಿದ್ರೂ ಕೂಡ ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ. ನೀವು ಮಾಡುವ ಕೆಲಸ ಎಷ್ಟೇ ಪಾಪಿಷ್ಟ ಕೆಲಸ ಆಗಿದ್ರೂ ಕೂಡ ಅವುಗಳನ್ನು ಕ್ಷಮಿಸಲು ಯೇಸು ಸಿದ್ಧವಾಗಿದ್ದಾರೆ. ಆದರೆ ಬೇಡಿಕೊಳ್ಳಬೇಕಾದದ್ದು ನೀವಲ್ಲವೋ? ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರಕುವುದು. ಈ ದಿನ ನಮ್ಮಲ್ಲಿ ಯಾರೇ ಆಗಿರಬಹುದು, ನೀವು ಮಾಡ್ತಾ ಬರ್ತಿರುವ ತಪ್ಪುಗಳ ನಿಮಿತ್ತ, ಮಾಡ್ತಾ ಬರ್ತಿರುವ ಪಾಪಗಳ ನಿಮಿತ್ತ ಯೇಸುವಿನ ಸನ್ನಿಧಿಯಲ್ಲಿ ಹೇಳ್ರಿ, ಯೇಸುವೇ, ನನ್ನಲ್ಲಿ ಯಾವ ಒಳ್ಳೆತನವಿಲ್ಲ. ಹುಟ್ಟಿದಂದಿನಿಂದ ಇಂದಿನವರೆಗೂ ಎಷ್ಟೋ ಪಾಪಿಷ್ಟ ಕೆಲಸ ಮಾಡಿದ್ದೇನೆ, ಎಷ್ಟೋ ತಪ್ಪುಗಳನ್ನು ಮಾಡಿದ್ದೇನೆ. ಬೆಳಗ್ಗೆ ಎದ್ರೆ ರಾತ್ರಿ ಮಲಗುವವರೆಗೂ ಆಲೋಚಿಸುವುದೆಲ್ಲ ಪಾಪವೇ, ಯೋಚನೆಯೆಲ್ಲ ಪಾಪವೇ, ನೋಡೋದೆಲ್ಲ ಪಾಪವೇ, ಮಾಡೋದೆಲ್ಲ ಪಾಪವೇ. ಪಾಪಿಷ್ಟನಾಗಿದ್ದೇನೆ ಯೇಸುವೆ, ಆದರೆ ಪ್ರಾಣ ಕೊಡುವಷ್ಟು ನನ್ನನ್ನು ಪ್ರೀತಿಸಿದೆಯಲ್ಲವೇ? ಈ ಪಾಪಿಷ್ಟನಾದ ನಾನು ಪರಲೋಕಕ್ಕೆ ಬರಬೇಕೆಂದು ನಿನ್ನ ಪ್ರಾಣ ಕೊಟ್ಟಿದೆಯಲ್ಲವೇ? ಹಾಗಾಗಿ ನಿನ್ನ ಪ್ರೀತಿಯನ್ನು, ನೀನು ಮಾಡಿದಂತಹ ತ್ಯಾಗದಲ್ಲಿ ನಾನು ನಂಬಿಕೆ ಇಡ್ತೇನೆ ಯೇಸುವೆ. ಈ ಹೊಲಸಾದ ಜೀವಿತದಿಂದ ನನ್ನನ್ನು ಬಿಡಿಸಿ ನೂತನ ಜೀವಿತವನ್ನು ಅನುಗ್ರಹಿಸಯ್ಯ ಎಂದು ಪ್ರಾರ್ಥಿಸುವುದಾದರೆ ದೇವರು ಈ ಕ್ಷಣವೇ ನಿಮಗೊಂದು ನೂತನ ಜೀವಿತ ಅನುಗ್ರಹಿಸುತ್ತಾರೆ. ಈ ಕ್ಷಣವೇ ನೀವು ಮಾಡಿರುವ ಪ್ರತಿ ತಪ್ಪನ್ನು ಕ್ಷಮಿಸಿ ನಿಮ್ಮನ್ನು ತನ್ನ ಮಗನನ್ನಾಗಿ, ಮಗಳನ್ನಾಗಿ ಅಂಗೀಕರಿಸುತ್ತಾರೆ.
ಪರಿಶುದ್ಧನಾದಂತಹ ಪ್ರೀತಿಯುಳ್ಳ ತಂದೆಯೇ, ಈ ದಿನ ಪ್ರಾರ್ಥಿಸುವಂತಹ, ಪಶ್ಚಾತ್ತಾಪ ಪಡುವಂತಹ ಪ್ರತಿಯೊಬ್ಬರನ್ನು ಅಂಗೀಕರಿಸಿರಿ. ಪ್ರಾಣ ಕೊಡುವಷ್ಟು ಪ್ರೀತಿಸಿ ಪ್ರಾಣವನ್ನೇ ಧಾರೆ ಎರೆದು ಎಲ್ಲಾ ಬೆಲೆಯನ್ನು ಸಲ್ಲಿಸಿದ್ದೀರಿ. ನಮಗೆ ಬರಬೇಕಾದ ಶಿಕ್ಷೆಯನ್ನೆಲ್ಲ ನಿಮ್ಮ ಮೇಲೆ ಹೊತ್ತುಕೊಂಡಿದ್ದೀರಿ. ನಮ್ಮ ಸ್ಥಾನದಲ್ಲಿ ಮರಣ ಹೊಂದಿದ್ದೀರಿ. ನಮ್ಮ ಶಿಕ್ಷೆಯನ್ನೆಲ್ಲ ಅಳಿಸಿ ಹಾಕಿದ್ದೀರಿ. ನಮ್ಮೆಲ್ಲರಿಗೆ ನೂತನ ಜೀವಿತ ಅನುಗ್ರಹಿಸುವುದಕ್ಕಾಗಿಯೇ. ಪಾಪಿಷ್ಠರಾಗಿ ಅಲ್ಲದೆ ಪರಿಶುದ್ಧರಾಗಿ ನಾವು ಈ ಲೋಕಯಾತ್ರೆಯನ್ನು ಮುಗಿಸಿ ಪರಲೋಕಕ್ಕೆ ಬರುವುದಕ್ಕೋಸ್ಕರವೇ ನೀವು ಮಾಡಬೇಕಾದದ್ದನ್ನೆಲ್ಲ ಮಾಡಿ ಮುಗಿಸಿದ್ದೀರಿ ಯೇಸುವೆ. ಎಂಥ ಒಳ್ಳೆ ದೇವರು ನೀವಾಗಿದ್ದೀರಿ. ಇಂತಹ ಅದ್ಭುತವಾದ ರಕ್ಷಣೆ ನೀವು ನಮಗೆ ಉಚಿತವಾಗಿ ಅನುಗ್ರಹಿಸಲು ಸಿದ್ಧವಾಗಿರುವಾಗ ಬೇಡವೆಂದು ತಳ್ಳಿಹಾಕುವುದು ಎಂಥ ದೌರ್ಭಾಗ್ಯ. ಇಂತಹ ದೊಡ್ಡ ರಕ್ಷಣೆ ನಾವು ನಿರ್ಲಕ್ಷ್ಯ ಮಾಡುವುದಾದರೆ ತಪ್ಪಿಸಿಕೊಳ್ಳೋದು ಹೇಗೆ? ದೇವರೇ, ಈ ಪ್ರಶ್ನೆಗೆ ಉತ್ತರ ನಮ್ಮತ್ರ ಇಲ್ಲಯ್ಯ. ಹಾಗಾಗಿ ಪ್ರತಿಯೊಬ್ಬರೂ ಈ ದಿನ ತಮ್ಮ ಜೀವಿತ ನಿಮಗೆ ಅರ್ಪಿಸಿಕೊಡ್ತಿದ್ದಾರೆ. ಯೇಸುವೆ, ನಮ್ಮನ್ನು ಕ್ಷಮಿಸಿ ಎಂದು ಕೇಳ್ತಿದ್ದಾರೆ. ಅಂಗಾಲಿನಿಂದ ನಡುನತ್ತಿಯವರೆಗೂ ಇರುವ ಪ್ರತಿ ಪಾಪ ತೊಳೆದು ಶುದ್ಧೀಕರಿಸಿರಿ ಎಂದು ಪ್ರಾರ್ಥಿಸ್ತಿದ್ದಾರೆ. ಅವರನ್ನು ಕ್ಷಮಿಸಿರಿ. ನಮಗಾಗಿ ಸಿದ್ಧವಾಗಿದ್ದಂತಹ ಎಲ್ಲಾ ಶಿಕ್ಷೆಯನ್ನು ಅಳಿಸಿ ಹಾಕಿರಿ ದೇವರೇ. ನಿತ್ಯ ಜೀವಕ್ಕೆ ಬಾಧ್ಯರನ್ನಾಗಿ ನಮ್ಮನ್ನು ಮಾರ್ಪಡಿಸಿರಿ. ಜೀವಬಾಧ್ಯರ ಪಟ್ಟಿಯಲ್ಲಿ ಪ್ರತಿಯೊಬ್ಬರ ಹೆಸರನ್ನು ಬರೆದಿಡಿರಿ ದೇವರೇ. ಪ್ರತಿಯೊಬ್ಬರಿಗೆ ಈ ದಿನ ನೂತನ ಹೃದಯವನ್ನು, ನೂತನ ಜೀವಿತವನ್ನು, ನೂತನ ಪ್ರಾರಂಭವನ್ನು ದಯಪಾಲಿಸಿರಿ. ಕಾರ್ಯ ಆರಂಭಕ್ಕಿಂತಲೂ ಕಾರ್ಯ ಅಂತ್ಯವೇ ಲೇಸು. ಜನನ ದಿನಕ್ಕಿಂತಲೂ ಮರಣ ದಿನವೇ ಮೇಲು. ದೇವರೇ, ನಮ್ಮ ಮರಣವು ನಮಗೆ ಮೇಲನ್ನುಂಟು ಮಾಡಬೇಕು. ಕೇಡು ಅಲ್ಲ, ಅದು ನಮ್ಮನ್ನು ಪರಲೋಕಕ್ಕೆ ಸೇರಿಸಬೇಕು, ನರಕಕ್ಕೆ ಅಲ್ಲ. ಈ ರೀತಿಯಾಗಿ ಈ ದಿನ ಪ್ರಾರ್ಥಿಸುವಂತಹ ಪ್ರತಿಯೊಬ್ಬರನ್ನು ಅವರು ಬದುಕಿರುವವರೆಗೂ ನಿಮ್ಮ ಮಕ್ಕಳಾಗಿ ಜೀವಿಸುವಂತಹ ನಿಮ್ಮ ಮಹಾಕೃಪೆ ಅನುಗ್ರಹಿಸಿರೆಂದು, ಪ್ರತಿಯೊಬ್ಬರನ್ನು ಸಂಧಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.